ಈಗಿನ ವಾತಾವರಣ ಸರಿ ಇಲ್ಲ. ಪೊಲೀಸ್ ಅಧೀಕ್ಷಕನಾಗಿ ಹೇಳ್ತಿದ್ದೀನಿ, ಪೊಲೀಸ್ ಅನುಭವಗಳಿಂದ ಹೇಳ್ತಿದ್ದೀನಿ. ಬಹಳ ಚಂದ್ರ ಲೇಔಟ್ ಅಲ್ಲಿ ಆಗರ್ಭ ಶ್ರೀಮಂತರು, ಚಂದ್ರ ಲೇಔಟ್ ಅಂತ ಬೆಂಗಳೂರಲ್ಲಿ ಒಂದು ಏರಿಯಾ ಇದೆ, ಹಾಗೆ ಆಗರ್ಭ ಶ್ರೀಮಂತರು, ರೆಂಟಲ್ ಇನ್ಕಮ್ 18 ಕೋಟಿ. ರೆಂಟ್ ಅಂದ್ರೆ ಬಾಡಿಗೆ ಮನೆಯ ಕೋಟಿ. ಒಬ್ಬಳೇ ಮಗಳು ಸ್ಫುರದ್ರೂಪಿ, ಬಹಳ ಚೆನ್ನಾಗಿ ಬಳಸಿದ್ರು. ಬಟ್ ತಂದೆನೂ ಬಿಸ್ನೆಸ್ ಅಲ್ಲಿ ಬಿಸಿ, ತಾಯಿನೂ ಬಿಸ್ನೆಸ್ ಅಲ್ಲಿ ಬಿಸಿ. ಮಗಳು ಶಾಲೆಗೆ ಹೋಗ್ತಿದ್ಲು ಬರ್ತಿದ್ಲು, ಸಡನ್ ಆಗಿ ಸೆಕೆಂಡ್ PU ಫೈನಲ್ ಪರೀಕ್ಷೆ ಬರೀಲಿಕ್ಕೆ ಹೋದವಳು ಮಿಸ್ಸಿಂಗ್ ಆಗ್ತಾಳೆ. ದೊಡ್ಡ ಶ್ರೀಮಂತರ ಅಂದ್ಮೇಲೆ ಕೇಸ್ ನಾವು ತಗೊಂಡಾಗ ಬಹಳ ಕಷ್ಟ ಪಡ್ತೀವಿ, ಬಹಳ ಒತ್ತಡ ಇರ್ತೈತಿ. ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ದೊಡ್ಡವರನ್ನು ನಾವು ಓಡಾಡ್ಬಿಡ್ತೀವಿ. ಬೇಕಾದ್ರೆ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾರೆ ಇಲ್ಲ, ಹಂಗಿಲ್ಲ ಅನ್ಕೊಳ್ತೀನಿ. ನನ್ನ ಜಿಲ್ಲೆಯಲ್ಲಿ ಸ್ವಾಮಿ ಯಾರೇ ಬರ್ಲಿ ಬಂದ್ ಕೂತ ತಕ್ಷಣನೇ ಕೂಡಿಸ್ಬಿಟ್ಟು ಅವ್ರು ನನ್ಗೆ ಗೊತ್ತೈತಿ, ಈ ನಮ್ ಸಾಹೇಬ ಶ್ರೀಮಂತರನ್ನ ಬಿಟ್ರನ್ನ ಬಿಡ್ತಾನ, ಬಡವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಬಿಡಲ್ಲ ನೀವು ಅಂತೇಳಿ ಅವ್ರಿಗೆ ಗೊತ್ತೈತಿ. ಬಟ್ ನೀವು ಬೇಕಾದ್ರೆ ಹೋಗಿ ನೋಡ್ರಿ, ಸಾಹೇಬ್ರ ಮೀಟಿಂಗ್ ಹೋಗ್ಯಾರ ಇರ್ರಿ ಕುಂಡ್ರೆ ಅಂತಿರ್ತಾರ. ಸೊ ಬಹಳ ದೊಡ್ಡ ಪ್ರಕರಣ ಆಗಿರೋದ್ರಿಂದ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಾವು ಹುಡುಕಿ ಪ್ರಯತ್ನ ಪಟ್ವಿ. ಒಂದನೇ ದಿವಸ ಧರ್ಮಸ್ಥಳ, ಕೋಲಾರ, ಮಂಗಳೂರು ಹಿಂಗೆಲ್ಲ ಆಗಿ ಮುಂಬೈ ಆಯ್ತು. 6 ದಿವಸಗಳು ಕಳೀತು. ಆದ್ಮೇಲೆ ಅವ್ರಿಬ್ಬರೇ ಬಂದ್ರು ವಾಪಸ್ಸು. ಆವಾಗ ಹುಡುಗಿ 18 ವರ್ಷ ತುಂಬಿ ಬಿಟ್ಟಿತ್ತು. ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್. 18 ವರ್ಷ ತುಂಬಿಟ್ಟಿತ್ತು. ನನ್ನ ಹತ್ರ ಬಂದು ಹುಡುಗಿ ಗಟ್ಟಿಯಾಗಿ ಹೇಳ್ತಾಳೆ, ಸರ್ ಇಂಗ್ಲಿಷ್ ನಲ್ಲಿ, ಐ ಹ್ಯಾವ್ ಲೈಫ್ ಥ್ರೆಟ್ ಟು ಮೀ ಅಂಡ್ ಮೈ ಹಸ್ಬೆಂಡ್ ಬೈ ಮೈ ಪೇರೆಂಟ್ಸ್. ನನಗೆ ಮತ್ತು ನನ್ನ ಗಂಡನಿಗೆ ಜೀವ ಬೆದರಿಕೆ ಇದೆ, ನಮ್ಮನ್ನ ಕೊಲ್ತಾರೆ ಅಂತ. ಯಾರ್ ಬೇ ನಿನ್ ಗಂಡ ಅಂತಂದೆ ನಾನು. ನೋಡ್ತೀನಿ, 1/4 kg ರಕ್ತಿಲ್ಲ ಆಕ್ಚುಲಿ, ಸೀರಿಯಸ್ಲಿ. ಅದು ಏನೇನೋ ಹಿಂಗೈತಿ, ಅವೇನೋ ಡ್ಯಾನ್ಸ್ ಮಾಸ್ಟರ್ ಅಂತ. ಡ್ಯಾನ್ಸ್ ಮಾಸ್ಟರ್, ನೀವು ಡ್ಯಾನ್ಸ್ ಮಾಸ್ಟರ್ ಹೆಂಗಿರ್ತಾರೆ ನೋಡಿದ್ರಿ, ಮೈ ತುಂಬಾ ಹಚ್ಚಿ ಹರಿದು ಹೋದ್ ಪ್ಯಾಂಟ್ ಪಾಡ್ನ ಹೊಡೆದ್ರು 3 ಸರಿ ನೆಲಕ್ ಬೀಳ್ತಾನ. ಅಲ್ಲಿ ಬೇ ತಂಗೆ, ಇಷ್ಟು ಒಳ್ಳೆ ಕುಟುಂಬ, ಏನ್ ನೀನು ಇವ್ನು ನಿನ್ನ ಹಸ್ಬೆಂಡ್ ಅಂತೀಯಲ್ಲ, ಅವಂದು ಕುಟುಂಬ, ಅವಂದು ಹಿನ್ನೆಲೆನೇ ಬೇರೆ ಇದೆ. ನಾನು ಅವನ್ನ ಹೀಯಾಳಿಸ್ತಾ ಇಲ್ಲ, ಆ ಹುಡುಗಿಯ ತಪ್ಪು ನಿರ್ಧಾರದ ಬಗ್ಗೆ ಹೇಳ್ತಿದ್ದೀನಿ. ಆರ್ಗ್ಯೂಡ್, ನಾನು ಬಹಳ ಟ್ರೈ ಮಾಡಿದೆ, ನೋಡವ ಹಂಗೆಲ್ಲ ನಡೆಯಂಗಿಲ್ಲ, ಇದು ಹಂಗಲ್ಲ, ನಿಮ್ಮ ಅಪ್ಪ ಅಮ್ಮ ಬಹಳ ಒಳ್ಳೆ ಕುಟುಂಬದಿಂದ ಬಂದವರು, ಅವರೆಲ್ಲ ನಡ್ಕೊಳ್ತಾರ, ದಾನ ಧರ್ಮ ಮಾಡಿದಾರ, ಇಷ್ಟೆಲ್ಲ ಅದರ ಗೊಳೋ ಅಂತ ಅಳಕತ್ತಾರ. ಆ ತಾಯಿ ಒಂದು ಸಾರಿ ಮಗಳಿಗೆ ಭೇಟಿ ಮಾಡಿಸ್ಕೊಡಿ. ನೋ ಐ ವಿಲ್ ನಾಟ್ ಮೀಟ್ ಸರ್, ನಾನು ಅವ್ನು ಭೇಟಿ ಆಗಲ್ಲ ಸರ್, ಐ ಎಮ್ ಅ ಮೇಜರ್, 18 ವರ್ಷ ನನಗೆ ತುಂಬಿದೆ, ನಾನು ಹೋಗಲ್ಲ ಅಂದ್ಬಿಟ್ಲ. ಏನು ಮಾಡ್ಲಿಕ್ಕೆ ಆಗಲ್ಲ. ಅದಾದ್ಮೇಲೆ ಕಂಪ್ಲೇಂಟ್ ಇವನ್ ಅಗೇನ್ಸ್ಟ್ ಮೀ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ವಾಪಸ್ ಹೋದ ಹುಡುಗಿ. ಹೋದಾದ್ಮೇಲೆ ಕರೆಕ್ಟ್ 6 ತಿಂಗಳಿಗೆ ಅವ್ರ ತಾಯಿ ಸಾವಾಗುತ್ತೆ. ಅಷ್ಟೊಳಗ ಈ ಹುಡುಗಿಗೆ ಎಲ್ಲ ಪೂರ್ತಿ ಅದು ಏನು ಹೋದ ಕಾಲ ವಾಪಸ್ ಬರಂಗಲ್ಲ. ಸ್ಟಾರ್ಟೆಡ್ ಎಲ್ಲ ಟಾರ್ಚರ್ ಮಾಡ್ದ, ಮತ್ತೊಂದ್ ಮಾಡ್ದ, ಮಗದೊಂದಾಯ್ತು, ಹಣ ಕೀಳ್ಲಿಕ್ಕೆ ಪ್ರಯತ್ನ ಪಟ್ಟ, ವಾಪಸ್ ಬಂದು ಗುಳೋ ಅಂತ ಅಳ್ತಿತ್ತ ಹುಡುಗಿ. ಅವ್ರ ತಂದೆ ಕರೆದು ಹೇಳ್ದೆ, ಈಗ ನೀವು ವಾಪಸ್ ತಗೊಂಡ್ಬಿಡ್ರೇಕಿನ್ನ, ಈಗ ನೀವು ಇಲ್ಲ ನನಗ, ಅವರು ಇಲ್ಲ ಸರ್ ಅವಳಿಗೆ ಶ್ರಾದ್ದ ಮಾಡಿಬಿಟ್ಟಿದ್ದೀನಿ, ನನಗೆ ಅವಳು ಬೇಡ, ನನ್ನ ಹೆಂಡತಿ ಕಳ್ಕೊಂಡೆ, ನಂದಿಂತ ದೊಡ್ಡ ಸಂಪ್ರದಾಯ. ದೆನ್ ಐ ಅನಲೈಸ್ಡ್. ಒಂದು ಸಾರಿ ಅವ್ರದ್ದು ನಾನು ಹಂಗ ಕೂತ್ಕೊಂಡು ಔಟ್ ಆಫ್ ಕ್ಯೂರಿಯಾಸಿಟಿ, ನಾನೊಂದು ಪ್ರಕರಣವನ್ನ ಬರೀ ಪ್ರಕರಣ ಅಂತ ನೋಡಲ್ರಿ, ಪ್ರತಿ FIR ಹಿಂದೆ ಒಂದು ಕಥೆ ಇರ್ತೈತಿ. ಪೊಲೀಸ್ ಸ್ಟೇಷನ್ ಬರೋರು ಯಾರು ಹಂಗ ಬರಂಗಿಲ್ಲ. ಕೇಳಿದಾಗ ನನಗೆ ಏನ್ ಅನಿಸ್ತಂದ್ರ, ದೇ ವೇರ್ ವೆರಿ ಬಿಸಿ ಇನ್ ಅರ್ನಿಂಗ್ ಮನಿ. ಹಣ ಸಂಪಾದನೆ ಮಾಡೋದ್ರೊಳಗೆ ಈಕೆಗೆ ಏನ್ ಬೇಕು ಎಲ್ಲ ಕೊಟ್ರವ್ರ. iPhone 6 ಬಂದಿತ್ತಂದ್ರ ಅಮೆರಿಕದಾಗ 7 ತರಿಸ್ಕೊಡ್ರ. ಇಂಡಿಯಾದಾಗ 6 ಇರ್ತೈತಿ, ಅಲ್ಲಿ 7 ಇರ್ತೈತಲ್ಲ, 7 ತರಿಸ್ಕೊಡರ. ಏನ್ ವಾಟ್ ನಾಟ್, ಯು ನೇಮ್ ಇಟ್, ದೇ ಹ್ಯಾವ್ ಗಿವನ್ ಇಟ್ ಹರ್. ಬಟ್ ಒಂದು ದಿವಸ ಕೂತ್ಕೊಂಡು ಮಕ್ಕಳ ಜೊತೆ, ಹೆಂಗದಿ ಬೇ, ಆರಾಮದೇನ, ನಿನ್ನ ಫ್ರೆಂಡ್ಸ್ ಯಾರು, ಊಟ ಏನ್ ಮಾಡ್ತಾ ಇದೀಯಾ, ಪರೀಕ್ಷೆ ಹೇಗೆ ಬರೀತಿದೀಯಾ, ನಿನ್ ಇಷ್ಟ ಏನು, ನಿನ್ ಕಷ್ಟ ಏನು, ಯಾರಾದ್ರೂ ತೊಂದರೆ ಕೊಡ್ತಿದಾರ, ಒಂದ್ ದಿನ ನಿನ್ ಸ್ನೇಹಿತರನ್ನ ಕರ್ಕೊಂಬ, ನಾನು ನಿಮ್ ಕಾಲೇಜ್ ಒಂದ್ ಸಾರಿ ಬರ್ತೀನಿ. ಎವ್ರಿ ಪೇರೆಂಟ್ ಮೀಟಿಂಗ್ ವಾಸ್ ಅಟೆಂಡೆಡ್ ಬೈ ಡ್ರೈವರ್. ಪ್ರತಿ ಪೇರೆಂಟ್ ಮೀಟಿಂಗ್ ಅನ್ನ ಬರೀ ಡ್ರೈವರ್ ಕಳ್ಸರ್. ಸೊ ಹೆಂಡತಿ ಹೋದ್, ಮಗಳ ಬದುಕು ಹಾಳಾಯ್ತು. ಉಳಿದದ್ದೇನು, ಇದು ಶ್ರೀಮಂತರಿಗೆ ಅಷ್ಟೇ ಅಪ್ಲೈ ಆಗಲ್ಲ, ಬಡ ಮಕ್ಕಳಿಗೂ ಕೂಡ ಅಪ್ಲೈ ಆಗುತ್ತೆ. ನನ್ನ ಕನಸು ಆಕ್ಚುಲಿ, ನನ್ನ ಕನಸು ಏನಂತಂದ್ರೆ, ಪೊಲೀಸ್ ಪೇದೆಯ ಮಕ್ಕಳು IPS ಅಧಿಕಾರಿಗಳಾಗ್ಬೇಕು. ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಕಾವಲು ಕಾಯ್ತಕ್ಕಂಥ ವ್ಯಕ್ತಿ ಮಕ್ಕಳು ಜಿಲ್ಲಾಧಿಕಾರಿಗಳಾಗ್ಬೇಕು. ಪೌರ ಕಾರ್ಮಿಕರ ಮಕ್ಕಳು ಪುರಸಭೆಯ ಅಧ್ಯಕ್ಷ ಆಗ್ಬೇಕು. ಗ್ರಾಮ ಪಂಚಾಯತಿ ಸದಸ್ಯನ ಮಕ್ಕಳು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು. ಇದು ಯಾವಾಗತ್ತಾ? ಇದು ನನ್ನ ಕನಸಲ್ರಿ, ನಮ್ ಭಗತ್ ಸಿಂಗ್, ನಮ್ ಗುರುಗಳ ಕನಸು.
ಇಟ್ಸ್ ನಾಟ್ ಮೈ ಡ್ರೀಮ್, ಇಟ್ಸ್ ದ ಡ್ರೀಮ್ ಆಫ್ ಮೈ ಗುರು ಭಗತ್ ಸಿಂಗನ ಕನಸು. ಆದ್ರೆ ಇದು ಹೆಂಗ್ ಸಾಧ್ಯ? ಟೈಮ್ ಪಾಸ್ ಮಾಡಿದ್ರೆ ಸಾಧ್ಯನಾ? ಕೊಪ್ಪಳದಾಗ ನೋಡ್ತೀನಿ ಎಲ್ಲಿ ಪಕ್ಕದಲ್ಲಿ ಬರೀ ಗುಡ್ಕ ಪಿಚಕ್ ಪಿಚಕ್ ಗುಡ್ಕ ತಿಂದ್ರೆ ಸಾಧ್ಯನಾ? ಯಾರು ಏನ್ ಮಾಡ್ತಾರ ಬಿಡ್ತಾರ? ಹೈಯೆಸ್ಟ್ ಜಿಯೋ ಮೊಬೈಲ್ಗಳನ್ನ ಉಪಯೋಗ ಆಗ್ತಿರೋದು ಉತ್ತರ ಕರ್ನಾಟಕದ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದ ಭಾಗದಲ್ಲ. ಅವ ಏನೋ ಫ್ರೀ ಕೊಟ್ಟು ಆರಾಮದನ. ಅವನ್ ಮನಿ ಎಂತದೈತಿ ನೋಡ್ರಿ, ಮುಂಬೈಗೆ ಹೋಗ್ಬೇರಿ ಒಂದ್ಸಾರಿ. ಅಂಬಾನಿದ 324 ಫ್ಲೋರ್ ಅಂತ, ಹೆಲಿಪ್ಯಾಡ್ ಅಂತ ಏನೇನ ಐತಿ. ಅವ ಆರಾಮದನ, ನಾವು ಹಾಳಾಗ್ಲಿಕ್ಕತ್ತೀವಿ. ನಂದಿಷ್ಟೇ ಸ್ವಾಮಿ, ಯಾವ ಶಿಕ್ಷಣ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಬದಲಾವಣೆ ತರುವುದಿಲ್ಲ, ಯಾವ ತತ್ವ ನನ್ನನ್ನ ಕಷ್ಟ ಕಾಲದಿಂದ ಪಾರು ಮಾಡಲಿಕ್ಕೆ ಸಹಾಯವಾಗುವುದಿಲ್ಲ, ಯಾವ ಪೂಜೆ, ಯಾವ ಹೋಮ, ಯಾವ ಹವನ ನನ್ನಲ್ಲಿ ಉನ್ನತೀಕರಣಕ್ಕೆ ಸಹಾಯ ಮಾಡುವುದಿಲ್ಲ, ಅದು ನನ್ನ ಪಾಲಿಗೆ ಶಿಕ್ಷಣ ಅಲ್ಲ, ಅದು ನನ್ನ ಪಾಲಿಗೆ ಪೂಜೆ ಅಲ್ಲ. ಜ್ಞಾನ ಎನ್ನುವುದು ದುಃಖದ ನಿರ್ಮೂಲಕ ಆಗಿರ್ಬೇಕು, ದುಃಖ ನಿವಾರಕ ಆಗಿರ್ಬೇಕು. ದುಃಖಕ್ಕೆ, ಸಮಸ್ಯೆಗೆ, ಬಡತನಕ್ಕೆ ಔಷಧಿ ರೂಪದಲ್ಲಿ ನಮಗೆ ಜ್ಞಾನ ಸಿಗಬೇಕು. ಪೂಜೆ ಆಗಿರ್ಬೇಕು, ಒಂದು ಸಾಂಗತ್ಯ ಆಗಿರ್ಬೇಕು. ಅದು ನಮ್ಮ ಪಾಲಿಗೆ ನಾವು ಸ್ವೀಕಾರ ಮಾಡೋಣ. ಹಸಿದವನಿಗೆ ಅನ್ನವನ್ನ ಹಾಕಬೇಕೇ ಹೊರತು ವೇದಾಂತವನ್ನಲ್ಲ ಅಂತ ಹೇಳಿದ ಸ್ವಾಮಿ ವಿವೇಕಾನಂದರ ತತ್ವ ಇದನ್ನೇ ಒಳಗೊಂಡಿದೆ. ನಾವು ಅದನ್ನ ಕಡಿಮೆ ಮಾಡ್ತೇವೆ, ಇಚ್ಛಾಶಕ್ತಿಯ ಕೊರತೆಯಿಂದ ಅದಾಗುತ್ತೆ. ಡ್ರೀಮ್, ಒಳ್ಳೆ ಕನಸುಗಳಿರಲಿ. ಇಲ್ಲಿ ಯಾರೋ ಒಂದು, ನಾನು ಕೊಪ್ಪಳ ಈ ಭಾಗಕ್ಕೆ ಸ್ವಲ್ಪ ಕಡಿಮೆ, ಇನ್ ಮುಂದೆ ಬರ್ತೀನಿ. ಈಗ ಅಜ್ಜಾರು ಬಂದ್ರು, ಇನ್ ಮುಂದೆ ಆಶೀರ್ವಾದ ಕರ್ಲಿ ಬಿಡ್ಲಿ ಬರ್ತಿರ್ತೀನಿ, ನಮಸ್ಕಾರ ಮಾಡ್ತಿರ್ತೀನಿ, ಸಂಗಟಿ ಉಣ್ತಿರ್ತೀನಿ, ರೊಟ್ಟಿ ತಿಂತಿರ್ತೀನಿ, ಅವ್ರ ಆಶೀರ್ವಾದ ಪಡಿತಿರ್ತೀನಿ. ಬಿಡಂಗಿಲ್ಲ ಇನ್ ಮುಂದ. ನಾವು ಹಂಗ ನಂದೊಂದು ಹುಚ್ಚ ಅಂತಂದ್ರ ನಿರ್ಭಯಾನಂದರಿಗೆ ಅಂಟಿಕೊಂಡೆ ನಾನು, ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರಿಗೆ. ಅವ್ರಿಗೆ ಅಂಟಿಕೊಂಡಿದ್ದಕ್ಕೆ ನಾನು ನಿಮ್ಮ ಎದುರುಗಡೆ ಇದ್ದೀನಿ. ಇಲ್ಲದೆ ಹೋದ್ರೆ ಯಾವ ಹುಳುಮಾನವಾಗಿ ಎಲ್ಲೋ ಇರ್ತಿದ್ದೆ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳದ ಶಕ್ತಿ ಇರುತ್ರಿ. ಅದಮ್ಯ, ಇದು ಜಾಗೃತ ಸ್ಥಳ, ಶಕ್ತಿ ಸ್ಥಳ. ಅವರ ಮಾತು ಸರ್ವಸಂಗ ಪರಿತ್ಯಾಗಿಗಳಾಗಿ ಸಮಾಜದ ಉದ್ಧಾರವನ್ನೇ ಅವರ ಸಂಕಲ್ಪವನ್ನಾಗಿಸಿಕೊಂಡಾರಂದ್ರ ಅವ್ರಿಗೆ ಇದು ಇರ್ತೈತಿ. ಅದಕ್ಕೇನಂತಾರ ಇದು ಪ್ರಭಾವಳಿ. ಎಸ್, ಪ್ರಭಾವಳಿ ಇರುತ್ತೆ. ಆ ಪ್ರಭಾವಳಿ ವರ್ಕ್ ಆಗತ್ತೆ, ಆ ಪ್ರಭಾವಳಿ ಕೆಲಸ ಮಾಡುತ್ತೆ. ನಾನು ಅನುಭವಿಸಿದ್ದೀನಿ ಸ್ವತಃ. ಹೋಗ ನೀನು ಹೋಗೋ, ನೀ ಆಗಿ ಬರ್ತೀಯಾ ಅಂತ ಕಳಿಸಿಬಿಟ್ರೆ ಸಾಕು, ಗೆದ್ಕೊಂಡ್ ಬಂದ್ಬಿಡ್ತಾರೆ. ಹಾಗೆ ಅಲ್ವೇ ಕಂಪಿಲರಾಯನ ಅಕ್ಕನ ಮಕ್ಕಳು ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಇಲ್ಲಿ ಪಕ್ಕದಲ್ಲೇ ಸ್ಥಾಪನೆ ಮಾಡಿದ್ದು. ಹಾಗೆ ಅಲ್ವೇ ಒಬ್ಬ ಹೊಯ್ಸಳ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದು. ಹಾಗೆ ಅಲ್ವೇ ಒಬ್ಬ ಚಂದ್ರಗುಪ್ತ ಮೌರ್ಯ ಚಾಣಕ್ಯನಂತ ಗುರುವಿನಿಂದ ಒಂದು ಸಾಮ್ರಾಜ್ಯವನ್ನ ಪತನಗೊಳಿಸಿದ್ದು, ಇನ್ನೊಂದು ಸಾಮ್ರಾಜ್ಯವನ್ನ ಕಟ್ಟಿದ್ದು. ಅದಕ್ಕೆ ಗುರು ಬೇಕು. ನಮ್ಮ ಬದುಕಿನಲ್ಲಿ ಈ ಜಾತ್ರೆ ನಿಜವಾದ ಸಂಕ್ರಮಣವನ್ನ ತರಬೇಕು, ನಿಜವಾದ ಪಥ ಬದಲಾವಣೆಯಾಗಬೇಕು, ಸ್ವಾಭಿಮಾನ ಮೊಳಕೆ ಹೊಡೆಯಬೇಕು. ನಂದು ಒಂದೇ ಜೊತೆ ಬಟ್ಟೆ ಇರಲಿ, ನೀಟಾಗಿ ಹಾಕೊಂಡು ಹೊರಗಡೆ ಬರ್ಬೇಕು. ಒಂದೇ ಅತಿ ಸಣ್ಣ ಮನೆಯೇ ಇರಲಿ, ಸ್ವಚ್ಛತೆ ಆ ಮನೆಯಲ್ಲಿರ್ಬೇಕು. ಸ್ವಚ್ಛ ಭಾರತ್ ಅನ್ನೋದು ಬರೀ ಬೀದಿ ಗುಡಿಸೋದಲ್ಲ, ಬರೀ ಬೀದಿಗಳನ್ನು ಗುಡಿಸೋದಲ್ಲ, ಮನೆಯೂ ಸ್ವಚ್ಛವಾಗಿರ್ಬೇಕು. ಧೃತಿ, ಕ್ಷಮ, ಧಮ, ಆತ್ರೇಯ, ಆಸ್ತೇಯ ಧರ್ಮದ ಲಕ್ಷಣಗಳು. ಒಬ್ಬ ಧರ್ಮವನ್ನ ಪರಿಪಾಲನೆ ಮಾಡುವವರಿಗೆ 10 ಲಕ್ಷಣಗಳನ್ನ ಶಾಸ್ತ್ರ ಪಟ್ಟಿ ಮಾಡುತ್ತೆ. ಧೈರ್ಯವಂತನಾಗಿರ್ಬೇಕು, ಎಂದೆಂದೂ ಸೋಲಪ್ಪಬಾರದು, ಕ್ಷಮ ಇರಬೇಕು, ಶೌಚ ಸ್ವಚ್ಛವಾಗಿರ್ಬೇಕು, ವಿದ್ಯೆಯನ್ನು ಅರ್ಜನೆ ಮಾಡ್ಲಿಕ್ಕಿರ್ಬೇಕು, ಆತ ಸತ್ಯವನ್ನೇ ಹೇಳಬೇಕು, ಸತ್ಯಂ ವದ ಧರ್ಮಂ ಚರ, ಸತ್ಯ ಮಾರ್ಗದಲ್ಲೇ ನಡೀತಾ ಇರಬೇಕು, ಆಸ್ತೇಯ ಕಳ್ಳತನವನ್ನ ಎಂದೂ ಮಾಡಬಾರದು. ಇವು ಲಕ್ಷಣಗಳು ಅಂತ ಹೇಳುತ್ತೆ. ಅದೂ ಧರ್ಮ, ಅದೂ ನಾವು ಧರ್ಮವನ್ನ ಪಾಲನೆ ಮಾಡೋದು ಅಂತಂದ್ರೆ ಅದನ್ನ ನಮ್ಮ ಬದುಕಿನಲ್ಲಿ ನಾವು ಹಳ್ಳಿಲೇ ಇರಲಿ, ಗುಡಿಸಲದಲ್ಲೇ ಇರಲಿ, ಪಟ್ಟಣದಲ್ಲೇ ಇರಲಿ, ಸಣ್ಣ FD ಆಗಿರ್ಲಿ, ಪೊಲೀಸ್ ಪೇದೆ ಆಗಿರ್ಲಿ, ರೈತನೇ ಆಗಿರ್ಲಿ, ನಮ್ಮ ಬದುಕಿನಲ್ಲಿ ಅದು ಬಂತು ಅಂದ್ರೆ ನಮ್ಮ ಬದುಕು ಒಂಥರ ವೈಬ್ರೇಷನ್ ಇಂದ ಕೂಡಿರುತ್ತೆ. ಅದು ಆಗ್ಲಿಕ್ಕೆ ಆರಂಭ ಆದ್ರೆ ವೈಯಕ್ತಿಕ ಉನ್ನತೀಕರಣ ಆರಂಭ ಆಗುತ್ತೆ. ವೈಯಕ್ತಿಕವಾಗಿ ನಾವು ಸಬಲರಾದ್ವಿ ಅಂದ್ರೆ
ನಮ್ಮೂರು ಸಬಲ ಆಗುತ್ತೆ, ಊರು ಸಬಲ ಆದರೆ ಜಿಲ್ಲೆ, ಜಿಲ್ಲೆ ಸಬಲ ಆದರೆ ರಾಜ್ಯ, ರಾಜ್ಯ ಸಬಲವಾದ್ರೆ ದೇಶ. ದೇಶ ಕಟ್ಟುವ ಪ್ರಕ್ರಿಯೆ ಇದು. ದೇಶ ಕಟ್ಟುವ ಪ್ರಕ್ರಿಯೆ ಇದು. ಹಸಿದವನಿಗೆ ಅನ್ನ ಹಾಕೋದು, 36 ಲಕ್ಷ ಜನರಿಗೆ ಆಶ್ರಯ ಇಲ್ಲ, ಅವರಿಗೆ ಆಶ್ರಯ ಕೊಡೋದು. ಎಷ್ಟೋ ಮಕ್ಕಳಿಗೆ ಓದ್ಬೇಕನ್ನ ಆಸೆ, ಪಾಪ ಸಿಗಂಗೇ ಇಲ್ಲ. ಹಾಸ್ಟೆಲ್ಗಳಿಗೆ ಸೀಟ್ ಸಿಗಂಗಿಲ್ಲ, ಕಲಿಬೇಕು. ನನ್ನನ್ನ ತೆಗೆದು ಹೋಗದ್ ಬಿಟ್ಟಿದ್ರೆ ಹೇಳಕತ್ತೀನಿ ಕೇಳ್ರಿ. ಧಾರವಾಡಕ್ಕ ಬಹಳ ಕಷ್ಟಪಟ್ಟ ಸೈನ್ಸ್ ಮಾಡೋದ್ ಬಿಟ್ಟು 89% ಕಡಿಮೆ ಅಲ್ಲ, ಮತ್ತೆ ಅಷ್ಟು ಹಾಕಿದೀನಿ. ಔಟ್ ಆಫ್ ಡಿಸ್ಟ್ರಿಕ್ಟ್ ಅಂತ ತೆಗೆದು ಹೋಗದ್ ಬಿಟ್ರ. ದೊಡ್ಡ ದಾಂಧೆ ಮಾಡಿದೆ ಹೋಗಿ ನನಗ್ ಕೊಡದೆ ಹೋದ್ರೆ ನೀವು ಯಾರಿಗ್ ಕೊಡ್ತೀರಿ? ಮರ 89% ಮಾಡೀನಿ, BA ಮಾಡ್ಬೇಕಂತ ಬಂದಿನಿ. 3 ವರ್ಷ ಟೈಮ್ ಕೊಡ್ರಿ, ಅದು ಪಿಕ್ಚರ್ ಬೇರೆ ಇರ್ತೈತೆ ಅಂತ ಹೇಳಿ ದಿನ ಅಡ್ಡಾಡ್ ಸರ. ನಮ್ಮ ಹುಡುಗರೆಲ್ಲ ಬಂದಾರಲ್ಲ, ಈಗ ನಮ್ಮ ಫ್ರೆಂಡ್ ಅಲ್ಲಿ ಕುಂತಿದ್ದಾವ, ಎಲ್ಲಿ ಒಂದನ ಮಲೆ. ಅವ ಪೊಲೀಸ್ ಪೇದೆ. ಒಂದ ಸೋಪ್ನಾಗ 10 ಜನ ನಾವು ಸ್ನಾನ ಮಾಡ್ತಿದ್ವಿ ಗೌರಿಶಂಕರದಾಗ. ಒಬ್ರು ಯಾರ ಬುತ್ತಿ ತಗೊಂಬಂದ್ರಂದ್ರ ಆ ಕಡೆ ನಟ್ಟು ಬೋಲ್ಟ್ ಏರಿಸಿ ಗಬಗಬ ತಿಂದಿದ್ದ. ಅಷ್ಟೊಂದು ಹೊಟ್ಟೆ ಹಸಿವು. ಅಲ್ಲಿದ್ದಾಗ ಔಟ್ ಆಫ್ ಡಿಸ್ಟ್ರಿಕ್ಟ್ ಅಂತ ತೆಗೆದ್ಬಿಟ್ರು. ಇಂದು ಅದು ಮುಂದುವರೆದಿದೆ, ಇಂದು ಅಂದು ಮುಂದುವರೆದ. ನನಗೆ ಬಹಳ ಖುಷಿ. ಸಿದ್ಧಗಂಗಾ ಮಠದ ತರನ ಇನ್ನೂ ಬಹುಶಃ ಸಿದ್ಧಗಂಗಾ ಮೀರಿ ನಮ್ ಗವಿ ಮಠ ಆಗತ್ತ. ಅದಕ್ಕೆ ಏನ್ ಎರಡು ನಮ್ಗೆ ಏನಾರು ಗೊತ್ತಾಗಿದ್ರೆ ಇಲ್ಲೇ ಬಂದ್ಬಿಡ್ತೀವಿ ನಾವು ಪಂಚಾಕ್ಷರಿ ಗವಾಗಳ ಮಠದಾಗ ಭಿನ್ನಯ ಮಾಡ್ಲಿಕ್ಕೆ ಹೋಗಿದ್ವಿ. ನಾವು ಹೊಟ್ಟೆ ತುಂಬ ಊಟ ಮಾಡ್ರ, ಸಂಟಿ ಉಣ್ಣಾರ. ಅಲ್ಲೇ ನಮ್ಮ ಹಾಸ್ಟೆಲ್ ಅಲ್ಲೇ ಹಿಂದಿತ್ತ. ಹಾಸ್ಟೆಲ್ ಊಟ ಇಲ್ಲ ಅಂದ್ರೆ ಅಲ್ಲೇ ಊಟ ಮಾಡ್ರ. ಒಂದು ಮಠ ಮಾಡಬೇಕಾದ ಕೆಲಸ ಇದು. ಮಠ ಎಲ್ಲರಿಗೂ ಸೇರಿದ್ದು. ಹಸಿದವನಿಗೆ ಅನ್ನ, ಅಕ್ಷರವನ್ನ ಅರಸಿ ಬಂದವರಿಗೆ ಜ್ಞಾನವನ್ನ ಅರಸಿ ಬಂದವರಿಗೆ ಜ್ಞಾನ, ವೈರಾಗ್ಯ, ಮತ್ತೊಂದು ಮಗದೊಂದು ಸಂಸಾರ ಸಮಸ್ಯೆಗಳಿಗೆ ಪರಿಹಾರ. ಅದೊಂದು ಪರಿಹಾರ ಕೇಂದ್ರ, ಒಂದು ಚಿಕಿತ್ಸಾ ಕೇಂದ್ರ. ನಾವೆಲ್ಲ ಗಾಡಿಗಳ ಒಂದು ಗ್ಯಾರೇಜ್ ಇದ್ದಾಗ ನಾವೆಲ್ಲ ಬರೋದು, ರಿಪೇರಿ ಮಾಡಿಸೋದು, ರೆಡಿ ಆಗೋದು, ಮತ್ತೆ ಹೋಗೋದು. ಇದು ಸರಿ, ಇದು ತಪ್ಪು, ಹೀಗಿರಿ, ಹೀಗಿಡಬೇಡಿ ಅಂತ ಹೇಳ್ತಕ್ಕಂಥದ್ದು. ಸೊ ಹೀಗೆ ನಮ್ಮ ವೈಯಕ್ತಿಕ ಉನ್ನತೀಕರಣಕ್ಕೆ ಸಹಾಯ ಮಾಡಲಿಕ್ಕೆ ಗುರುಗಳಿದ್ದಾರೆ. ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು, ಕೇಳಿ ಹೋಗಬಾರದು. ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 5 ನಿರ್ಧಾರಗಳನ್ನಾದ್ರೂ ತಗೋಬೇಕು. ನನ್ನ ಮಗ ನನ್ನ ತರದ ಬದುಕನ್ನ ಬದುಕಲ್ಲ, ಅವನು ಹೀಗೆ ಮಾಡ್ತೇನೆ. ನನ್ನ ತಂದೆ ತಾಯಿಗಳು ಈ ಅವಸ್ಥೆಯಲ್ಲಿದ್ದಾರೆ, ನಾನು ಅವರನ್ನು ಹೀಗೆ ನೋಡ್ತೇನೆ. ಏನಾದ್ರೂ ಮಾಡ್ತಿರ್ಲಿ, ಸರ್ಕಾರಿ ನೌಕರಿನೇ ಅಂತಿಮ ಅಲ್ಲ. ಸರ್ಕಾರ ಎಲ್ಲರಿಗೂ ನೌಕರಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ನೌಕರಿಯನ್ನ ಅರಸೋದೇ